ಯೋಗಕ್ಷೇಮ ಕೇರ್ ಗ್ರೂಪ್ ಅರ್ಪಿಸುವ ಉಪನ್ಯಾಸ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದಂತಹ ಡಾಕ್ಟರ್ ಉಷಾ ವಸ್ತಾರೆಯವರು ನಮ್ಮ ಜೊತೆ ಇದ್ದಾರೆ. ಇಂದಿನ ಉಪನ್ಯಾಸದ ಶೀರ್ಷಿಕೆ ಹೌ ಟು ಕನ್ವರ್ಟ್ ಕರ್ಮ ಇಂಟು ಕರ್ಮಯೋಗ. ಅಂದರೆ ಕರ್ಮವನ್ನು ಅಂದರೆ ಕೆಲಸವನ್ನು ಹೇಗೆ ಕರ್ಮಯೋಗವಾಗಿ ನಾವು ಪರಿವರ್ತಿಸ್ಕೋಬಹುದು ಅನ್ನೋದನ್ನು ಸರಳವಾದ ಸೂತ್ರಗಳ ಮೂಲಕ, ಉದಾಹರಣೆಗಳ ಮೂಲಕ ನಮಗೆ ತಿಳಿಸ್ಕೊಡೋದಕ್ಕಾಗಿ ಬಂದಿದ್ದಾರೆ. ಆತ್ಮೀಯರೇ, ಈ ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೇ ಆಯಿತು ಅಂತಂದರೆ ನಮ್ಮ ಬದುಕನ್ನು ಶಾಂತಿ ನೆಮ್ಮದಿಯ ಮಾರ್ಗದಲ್ಲಿ ಕೊಂಡೊಯ್ಯೋದಕ್ಕೆ ಬಹಳ ಸುಲಭವಾಗುತ್ತೆ. ಸರಿ, ಹಾಗಿದ್ರೆ ಮತ್ತೆ ಯಾಕೆ ತಡ, ಬನ್ನಿ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸೋಣ. ಹೇ ದೇವ, ನನಗೆ ಪರಿವರ್ತಿಸಲು ಆಗದುದನ್ನು ಅಂಗೀಕರಿಸುವ ಪ್ರಸನ್ನತೆಯನ್ನು ದಯಪಾಲಿಸು. ನನಗೆ ಸಾಧ್ಯವಾದುದನ್ನು ಪರಿವರ್ತಿಸುವ ಸ್ಥೈರ್ಯ ನೀಡು, ಹಾಗೂ ಇವೆರಡರ ನಡುವೆ ಇರುವ ತಾರತಮ್ಯವನ್ನು ಗ್ರಹಿಸುವ ವಿವೇಕ ಕೊಡು. ನಮಸ್ತೆ ಎಲ್ಲರಿಗೂ. ಇವತ್ತಿನ ಟೈಟಲ್ ಏನು? ಕನ್ವರ್ಟ್ ಎನಿ ಕರ್ಮ ಇಂಟು ಕರ್ಮಯೋಗ ಅನ್ನೋದು ಬಂತು, ತಗೊಂಡಿದೆ. ಬಟ್ ಈ ಟಾಪಿಕ್ನ ಅಬೌಟ್ 7 ವರ್ಷದ ಹಿಂದೆ ಮೊದಲ ಬಾರಿ ಸೌತ್ ಆಫ್ರಿಕಾ ಅಲ್ಲಿ ರಾಮಕೃಷ್ಣ ಆಶ್ರಮದ ಡಿವೋಟೀಸ್ಗೆ ಮಾಡಿದ್ದು. ಅದಾದ್ಮೇಲೆ ಮತ್ತೆ ಇದು ಹಾಗೆ ಇರಲಿಲ್ಲ. ನಾನು ಇವತ್ತು ತುಂಬಾ ಯೋಚನೆ ಮಾಡಿದೆ, ಪವರ್ ಪಾಯಿಂಟ್ ಇಟ್ಕೊಂಡು ನಿಮ್ಗೆ ಇದನ್ನ ತಿಳಿಸೋದಾ ಅಥವಾ ಇಂಟರಾಕ್ಷನ್ ಇಂದ ಡಿಸ್ಕಷನ್ ಇಂದ ಹೋಗೋಣವಾ ಅಂತ. ನನ್ಗನ್ನಿಸ್ತು ಇವತ್ತು ವಿ ವಿಲ್ ಡೂ ಎನ್ ಇಂಟ್ರಾಕ್ಟಿವ್ ಸೆಷನ್, ಡಿಸ್ಕಷನ್ ಸೆಷನ್. ನಾನು ಒಂದಷ್ಟು ಏನು ಅನ್ನೋದನ್ನ, ಕೆಲವು ಕಾನ್ಸೆಪ್ಟ್ಸ್ ಅನ್ನ ತಿಳಿಸಾದ್ಮೇಲೆ ವಿ ವಿಲ್ ಓಪನ್ ಇಟ್ ಅಪ್ ಫಾರ್ ಡಿಸ್ಕಷನ್. ಇದನ್ನ ಇನ್ನೂ ಜಾಸ್ತಿ ಆಳಕ್ಕೆ ತಿಳ್ಕೊಳ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಮತ್ತೆ ವಿ ಕ್ಯಾನ್ ಕಂಟಿನ್ಯೂ ದಿಸ್ ಟಾಪಿಕ್. ಅಂಡ್ ಈವನ್ ಮೋರ್ ದೆನ್ ಜಸ್ಟ್ ದಿಸ್ ಟಾಪಿಕ್, ಯಾವಾಗ್ಲೂ ಇಲ್ಲಿ ಲಲಿತಾ ಕಂದಸ್ವಾಮಿ ಅವ್ರು ಹೇಳ್ತಾ ಇರ್ತಾರೆ, ಯು ಶುಡ್ ಸ್ಟಾರ್ಟ್ ನಮ್ದು ಯೋಗಕ್ಷೇಮದ ಸಿಗ್ನೇಚರ್ ಕಾನ್ಸೆಪ್ಟ್ ಸರ್ವೈವ್ ಆರ್ ಇವಾಲ್ವ್. ಇವಾಲ್ವ್ ಅಂದ್ರೆ ಏನು ಅಂತ ಅಂದ್ಬಿಟ್ಟು ತಿಳಿಸ್ಕೊಡಿ ಅಂತ ಅಂದ್ಬಿಟ್ಟು ಸಿರೀಸ್ ಆಫ್ ಟಾಕ್ಸ್. Maybe Lalita, this is going to be the first of its kind. I'm going to take that angle of how to evolve through our everyday karma, and then let this go on in from various different angles we can look into this. So ಹೇಗೆ ಎನಿ ಕೆಲಸ, ಯಾವುದೇ ಒಂದು ಕೆಲಸ, ಇಲ್ಲಿ ಕರ್ಮ ಅನ್ನೋದನ್ನ ನಮ್ದು ಪ್ರಾರಬ್ಧ ಕರ್ಮ, ಅಸಂಚಿತ ಕರ್ಮ, ಆ ಕರ್ಮಕ್ಕೆ ಹೇಳ್ತಾ ಇಲ್ಲ. ಸಂಸ್ಕೃತದಲ್ಲೂ ಒಂದೇ ಪದಕ್ಕೆ ಬೇರೆ 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 ಅರ್ಥಗಳಿರತ್ತೆ. ಹೆಂಗೆ ಇಂಗ್ಲಿಷ್ ಅಲ್ಲಿ ನಮ್ಗೆ ಥಿಸಾರಸ್ ಇರುತ್ತೋ ಹಂಗೇನೆ ಸಂಸ್ಕೃತ ಒಂದೇ ಒಂದು ಪದ ಬೇರೆ ಬೇರೆ ಅರ್ಥಗಳಿರತ್ತೆ. ಸೊ ಇಲ್ಲಿ ನಾವು ಈ ಟೈಟಲ್ ಅಲ್ಲಿ ತಗೊಳ್ಬೇಕಾಗಿರೋ ಕರ್ಮ ಅನ್ನೋ ಪದಕ್ಕೆ ಅರ್ಥ ಯಾವುದೇ ಒಂದು ಕೆಲಸ ಮಾಡೋದಕ್ಕೂ ಒಂದು ಕರ್ಮ, ಅದನ್ನ ಕರ್ಮ ಅಂತ ತಗೊಳ್ಳೋದು. ಎನಿ ಆಕ್ಟಿವಿಟಿ, ಎನಿ ಆಕ್ಷನ್, ಇನ್ಕ್ಲೂಡಿಂಗ್ ಈವನ್ ಅವರ್ ಬ್ರೀದಿಂಗ್ ಬಿಕಮ್ಸ್ ಎ ಕರ್ಮ, ಅವರ್ ಈಟಿಂಗ್ ಬಿಕಮ್ಸ್ ಎ ಕರ್ಮ, ಬಿಕಾಸ್ ಇಟ್ಸ್ ಅನ್ ಆಕ್ಟಿವಿಟಿ. ಸೊ ಈ ಒಂದು ವಿಶಾಲ ದೃಷ್ಟಿಯಿಂದ ಕರ್ಮ ಅಂತ ತಗೊಂಡಾಗ ನಾವ್ ಏನೇ ಒಂದು ಕೆಲಸ ಮಾಡಿದ್ರು ಅದನ್ನ ಕರ್ಮ ಯೋಗಕ್ಕೆ ಹೆಂಗೆ ಆ ಮಟ್ಟಕ್ಕೆ ಹೋಗ್ಬೇಕು ಅಂತ ಆಗ ತಕ್ಷಣ ಅನ್ಸುತ್ತೆ, ಓ ಯೋಗ ಅಂದ್ರೆ ಕರ್ಮಯೋಗ, ಭಕ್ತಿ ಯೋಗ, ಜ್ಞಾನ ಯೋಗ, ಇಷ್ಟಿಷ್ಟೊಂದನ್ನು ಏನೇನೋ ನಮ್ಗೆ ತಿಳ್ಕೋಬೇಕು. ಅದಕ್ಕಿಂತ ಮುಂಚೆ ಇದನ್ನ ಪರಿಪಾಲಿಸ್ಬೇಕು. ಓ ಯೋಗ ಅಂದ ತಕ್ಷಣ ಮತ್ತೆ ಅಷ್ಟಾಂಗ ಯೋಗಕ್ಕೆ ಹೋಗತ್ತೆ. ಏನು ಯಮ ನಿಯಮ ಇವುಗಳನ್ನೆಲ್ಲ ತಿಳ್ಕೊಂಡು ಆಮೇಲೆ ಇದು ಕರ್ಮಯೋಗ ಅಂತ ಅನ್ಸತ್ತೆ. ಇದೆಲ್ಲ ಹೆಂಗಾಗತ್ತೆ ಅನ್ನೋ ಇದು ಬರುತ್ತೆ. ಇಲ್ಲಿ ನಾವು ಒಂದು ಸುಲಭ ಸಾಧ್ಯ ಕಾನ್ಸೆಪ್ಟ್ ಅನ್ನ ತಿಳ್ಕೊಳ್ಳೋಣ. ಅವಾಗ ಈ ಒಂದು ಶೀರ್ಷಿಕೆಗೆ, ಈ ಸಿರೀಸ್ ಆಫ್ ಟಾಕ್ಸ್ಗೆ, ಈವನ್ ನಾಟ್ ಜಸ್ಟ್ ಹೌ ಟು ಕನ್ವರ್ಟ್ ಎನಿ ಕರ್ಮ ಇಂಟು ಕರ್ಮಯೋಗ ಒಂದೇ ಅಲ್ಲ, ಹೌ ಟು ಇವಾಲ್ವ್ ಆಸ್ ಬೆಟರ್ ಹ್ಯೂಮನ್ ಬೀಯಿಂಗ್ಸ್ ಅನ್ನೋದಕ್ಕೂ ಇದು ಒಂದೇನೆ. ಅಂಡ್ ಬೈ ದ ವೇ, ಇವತ್ತಿನಿಂದ
ಒಂದು ಆಧ್ಯಾತ್ಮಿಕ ದೃಷ್ಟಿಕೋನ ಮತ್ತೆ ವೈಜ್ಞಾನಿಕ ದೃಷ್ಟಿಕೋನ ಎರಡನ್ನು ಬೆರೆಸಿ ನಾನು ಹೇಳಕ್ಕೆ ಶುರು ಮಾಡ್ತೀನಿ. ಇಲ್ಲಿ ಕರ್ಮಯೋಗ ಅಂತ ತಗೊಂಡ್ರು ಅದ್ ಸರಿ, ನಮ್ಗೆಲ್ಲ ಅರ್ಥ ಆಗತ್ತೆ. ಇದನ್ನೇ ಹೆಂಗ್ ನಾವು ಚಿಕ್ಕವ್ರಿಗೆ ತಿಳಿಸೋಣ ಅಂತ ಹೇಳಿದಾಗ ಮಕ್ಕಳಿಂದ ನಾವು ಶುರು ಮಾಡಿಸ್ಬಹುದು. ಇದನ್ನ ನಿಮ್ಗಿದು ಆಶ್ಚರ್ಯ ಆಗ್ಬಹುದು. ಈವನ್ ಒಂದು 4 ವರ್ಷದ ಮಗುಗೆ ನಾವು ಹೇಳೋದು ಸ್ವಲ್ಪ ಅರ್ಥ ಆಗಿದ್ರೆ ಸಾಕು. ಕೆಲವು ಪದಗಳು ಆ ಮಗುವಿನಿಂದ ಹಿಡಿದು ನಾವು ಟ್ರೈನ್ ಮಾಡಬಹುದು ಮಗುಗೆ. ಆ ಮಗು ಏನೇ ಮಾಡಿದ್ರೂ ಅದು ಕರ್ಮಯೋಗ ಆಗತ್ತೆ ಅಂತ. ಬಟ್ ಅವಕ್ಕೆ ಕರ್ಮಯೋಗ ಅಂತ ಹೇಳೋದು ಬೇಡ, ಏನು ಬೇಡ. ವಿ ನೀಡ್ ಟು ಟ್ರೈನ್ ಇನ್ ಸಚ್ ಅ ವೇ ಅಂತ. ಅದನ್ನ ವೈಜ್ಞಾನಿಕ ದೃಷ್ಟಿಯಿಂದ ನೋಡೋಣ. ಐ ವಿಲ್ ಟ್ರೈ ಟು ಕನೆಕ್ಟ್. ಇಫ್ ಐ ಫರ್ಗೆಟ್, ಟ್ರೈ ಅಂಡ್ ರಿಮೈಂಡ್ ಮೀ. ಇದನ್ನ ಹೆಂಗೆ ಮಕ್ಕಳಿಗೆ ಇದನ್ನ ಹೆಂಗೆ ತಿಳಿಸೋದು ಅಂತ ಐ ವಿಲ್ ಡೆಫಿನೆಟ್ಲಿ ಕಂಬೈನ್ ದಟ್ ಆಲ್ಸೋ. ಸೊ ನಮ್ಗೆ ಯೋಗ ಅಂದ ತಕ್ಷಣ ಏನು ಒಂದೇ ನಮಗೆ ಗೊತ್ತಾಗೋದು ಆಸನ, ಪ್ರಾಣಾಯಾಮ, ಮೆಡಿಟೇಷನ್. ಇದು ಪತಂಜಲಿ ಯೋಗದ ಅಷ್ಟಾಂಗ ಯೋಗದಕ್ಕೆ ಅಂತ ಅಂದ್ಬಿಟ್ಟು ಅದನ್ನಲ್ಲಿ ಬದಿಗಿಟ್ಟಿರೋಣ. ಇಲ್ಲಿ ಕರ್ಮಯೋಗ ಅಂತಂದ್ರೆ ಏನು ಫಸ್ಟ್ ತಿಳ್ಕೊಳ್ಳೋಣ. ಅದನ್ನ ನಿಮ್ಗೇನೆ ಕೇಳ್ತೀನಿ, ನೀವು ಯೋಚನೆ ಮಾಡಿರಿ. ತುಂಬಾ ದೀರ್ಘವಾದ ಉತ್ತರ ಬೇಡ, ಕ್ವಿಕ್ ಆಗಿ ಒಂದೊಂದೇ ಲೈನಲ್ಲಿ ನಿಮಗೆ ಕರ್ಮಯೋಗ ಅಂದ್ರೆ ಏನು ಅಂತ ಅರ್ಥ ಆಗಿದೆ ಅನ್ನೋದನ್ನ ಒಂದ್ ಲೈನಲ್ಲಿ ಹೇಳಿದ್ರೆ ಸಾಕಾಗತ್ತೆ. ಬಟ್ ಅದಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಆಶ್ವಾಸನೆ ಕೊಡ್ತೀನಿ. ಬೇರೆ ಯೋಗಗಳಲ್ಲಾದ್ರೆ, ಜ್ಞಾನ ಯೋಗ ಅಂದ್ರೆ 3 ಸ್ಟೆಪ್ ಇದೆ: ಶ್ರವಣ, ಮನನ, ನಿಧಿಧ್ಯಾಸನ. ಭಕ್ತಿ ಯೋಗ ಅಂತೂ ನಾವೇ ಎಷ್ಟು ಬೇಕಾದ್ರೂ ಮಾಡ್ಕೊಳ್ಬಹುದು. ಹಂಗೆ ಇಲ್ಲಿ ಈ ಶೀರ್ಷಿಕೆಯಿಂದ ನಾವ್ ಏನೇ ಒಂದು ಕೆಲಸ ಮಾಡಿದ್ರು ಅದನ್ನ ಕರ್ಮಯೋಗದ ಮಟ್ಟಕ್ಕೆ ಹೆಂಗೆ ತಗೊಂಡು ಹೋಗೋದು ಅನ್ನೋದಕ್ಕೆ ನಾನು ನಿಮ್ಗೊಂದು ಆಶ್ವಾಸನೆ ಕೊಡ್ತಾ ಇದ್ದೀನಿ. ನೀವು ಏನೂ ಎಕ್ಸ್ಟ್ರಾ ಕೆಲಸ ಮಾಡಬೇಕಾಗಿಲ್ಲ. All you have to do is to change the way you are looking at things. This is one of our favorite phrases. If you change the way you look at things, the things you look at will change. ನಾವು ಏನನ್ನು ನೋಡ್ತಿದೀವೋ ಆ ದೃಷ್ಟಿಕೋನ ಬದಲಾವಣೆ ಮಾಡ್ಕೊಂಡ್ರೆ ಅದೇನ್ ನೋಡ್ತಿದೀವೋ ಅದೇ ಬೇರೆ ತರ ಕಾಣುತ್ತೆ. That is all you need to do. All you need to do is to change the perception in your mind without doing one bit of extra work. ಹಂಗಾದ ತಕ್ಷಣ ಎಷ್ಟು ಖುಷಿ ಆಗತ್ತಲ್ವಾ? ನಿಜ ಖುಷಿ ಆಗತ್ತೆ. ಬಟ್ ಇದನ್ನ ಮಾಡ್ತಾ ಮಾಡ್ತಾ ಇದ್ದವ್ರಿಗೆ ನಮಗ್ ಗೊತ್ತಾಗತ್ತೆ ಇದೇ ಕಷ್ಟ ಬರೋದು ಅಂತ. ಏನೋ ಒಂದು ಸೆಟ್ ಆಫ್ ಥಿಂಗ್ಸ್, ಇದನ್ನ ಮಾಡಿ, ಇದಾದ್ಮೇಲೆ ಇದನ್ನ ಅಂತ ಹೇಳ್ತಾ ಇದ್ರೆ ನಾವು ಅದನ್ನ ಪರಿಪಾಲಿಸ್ತಾ ಹೊರಟೋಗ್ತೀವಿ. ನೀವೇನೂ ಮಾಡ್ಬೇಕಾಗಿಲ್ಲ. ನಿಮ್ ಮನಸ್ಸನ್ನು ಚೇಂಜ್ ಮಾಡಿ ಅಂತಂದಾಗ ನಮ್ಮ ಮನಸ್ಸಿನ ಬಗ್ಗೆ ಅರಿತಾ ಇದೀವಲ್ಲ ವೈಜ್ಞಾನಿಕವಾಗಿ, ಆಗ ಗೊತ್ತಾಗತ್ತೆ ಎಷ್ಟು ಕಷ್ಟ ಅಂತ. ಬಟ್ ನಾವಿಲ್ಲಿ ಕೆಲಸನ ಸುಲಭ ಮಾಡ್ಕೊಳಕ್ಕಲ್ಲ ಬಂದಿರೋದು. ನಾವು ಇಲ್ಲಿ ಬಂದಿರೋದು ವಿಕಸನ ಹೊಂದೋದಿಕ್ಕೆ, ಟು ಇವಾಲ್ವ್ ಇನ್ ಟು ಬೆಟರ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಅಂದ್ಬಿಟ್ಟು. ಇದನ್ನ ನಾವು ವೈಜ್ಞಾನಿಕ ದೃಷ್ಟಿಕೋನದಿಂದ ಇದನ್ನ ಹೇಳಿದ್ರೆ, ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಹೇಳುತ್ತೆ. ಇಲ್ಲಿ ಶಂಕರಾಚಾರ್ಯರು ವಿವೇಕ ಚೂಡಾಮಣಿನಲ್ಲೇ ಹೇಳಿದ್ದಾರೆ, ನಮ್ಮ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಮಗ್ ಗೊತ್ತಿದೆಯೋ ಇಲ್ವೋ, ನಮಗ್ ಗೊತ್ತಿಲ್ಲದೆ ಇರ್ಲಿ, ನಮ್ಮ ಬರ್ತ್ ರೈಟ್ ಏನು ಅಂದ್ರೆ ಮುಕ್ತಿ ಹೊಂದೋದು ಅಂತ. ಮುಕ್ತಿಗೆ ಬೇರೆ 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 ಡೆಫಿನೇಷನ್ಸ್ ಇದೆ. ಇವಾಗ ಅದ್ಯಾವುದು ಬೇಡ, ತುಂಬಾ ಸಿಂಪಲ್ ಆಗಿ ಟು ಕಮ್ ಔಟ್ ಆಫ್ ಸಫರಿಂಗ್ ಅಂತ ಅನ್ಕೊಳ್ಳೋಣ, ಅಷ್ಟೇ ಸಾಕು. ಸೊ ಆಧ್ಯಾತ್ಮಿಕ ಆಂಗಲ್ ಇಂದ ಮುಕ್ತಿ ಹೊಂದೋದು, ವೈಜ್ಞಾನಿಕ ಆಂಗಲ್ ಇಂದ ವಿಕಸನ ಹೊಂದೋದು. ಬಟ್ ಆಧ್ಯಾತ್ಮಿಕ ಆಂಗಲ್ ಅಲ್ಲೂ ಇದನ್ನೇ ಹೇಳ್ತಾರೆ, ಅಲ್ಲೂ ಕೂಡ ಇವಾಲ್ವ್ ಅಂತಾನೆ ಉಪಯೋಗಿಸ್ತೀವಿ. ಟು ಇವಾಲ್ವ್, ಟು ಕಮ್ ಔಟ್ ಆಫ್ ಅವರ್ ಇನ್ಸ್ಟಿಂಕ್ಟ್ ಮೋಡ್. ಇದು ನಮ್ಗೆ ಮಾನವನಾಗಿ ಹುಟ್ಟಿರುವಾಗ, ಇಲ್ಲದೆ ಹೋದ್ರೆ ನಾವು ಪ್ರಾಣಿಗಳ ತರಾನೇ ಜೀವಿಸ್ತಾ ಬರ್ತೀವಿ ಅಟ್ ಅನ್ ಇನ್ಸ್ಟಿಂಕ್ಟಿವ್ ಲೆವೆಲ್ ಅಂತ ಅಂದ್ಬಿಟ್ಟು. ಸೊ ನಾವೇನೂ ಮಾಡದೆ ಬರೀ ನಮ್ಮ ದೃಷ್ಟಿಕೋನದ
ಕೋನದ ಬದಲಾವಣೆಯಿಂದ ನಾವು ಏನೇ ಒಂದು ಮಾಡೋ ಕೆಲಸನ ಕರ್ಮ ಯೋಗಕ್ಕೆ ಪರಿವರ್ತನೆ ಮಾಡ್ಬೋದು ಅಂತ ತಿಳ್ಕೊಂಡ್ವಿ. ಒಂದೊಂದು ಲೆವೆಲ್ ಅಲ್ಲಿ ಇದೆ. ನಮಗ್ ಗೊತ್ತಿದೆಯಲ್ಲ, ಭಗವದ್ಗೀತೆ ಶ್ಲೋಕ, ಕರ್ಮಯೋಗದ ಶ್ಲೋಕ ಎಷ್ಟು ಪಾಪ್ಯುಲರ್ ಅಂದ್ರೆ ಚಿಕ್ಕ ವಯಸ್ಸಿನಿಂದಾನೂ ಅದನ್ನ ನಾವು ಬಾಯ್ಪಾಠ ಮಾಡಿ ಹೇಳ್ತೀವಿ. ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚಿನ ಅಂತ. ನನ್ನ ಅನುಭವದಲ್ಲಿ, ಇವನ್ ಐ ಆಮ್ ಅನ್ ಇಂಡಿಯನ್, ಸೊ ಬಟ್ ಇಷ್ಟು ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಕಲ್ಚರು, ಬೇರೆ ಬೇರೆ ಧರ್ಮದವರನ್ನ, ಬೇರೆ ಬೇರೆ ರಿಲಿಜನ್ ಅವರನ್ನ ಮೀಟ್ ಮಾಡಿದಾಗ ನನ್ಗೆ ನನ್ನ ಅನಿಸಿಕೆ ಏನು ಅಂತಂದ್ರೆ, ನಮ್ಗೆ ದಿಸ್ ಇಸ್ ಎ ಪಾಸಿಟಿವ್ ಥಿಂಗ್. ಆಮೇಲೆ ನೆಕ್ಸ್ಟ್ ಈಸ್ ನಾವೇ ಯೋಚನೆ ಮಾಡ್ಬೇಕಾಗಿರೋದು, ಈಸ್ ಇಟ್ ಆರ್ ವಿ ಟೇಕಿಂಗ್ ಇಟ್ ಎಸ್ ಅ ಪಾಸಿಟಿವ್ ಥಿಂಗ್ ಅಂತ. ಏನು ನಮ್ಮ ಧರ್ಮದಲ್ಲಿ ಇಟ್ ಈಸ್ ಅ ವೇ ಆಫ್ ಲೈಫ್. ಸೊ ನಮ್ಗೆ ಪೂರ್ಣ ಅರ್ಥ ಆಗಿಲ್ಲದೆ ಹೋದ್ರು ಆ ಶ್ಲೋಕ ಬರುತ್ತೆ, ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚಿನ. ಅದನ್ನ ಹೇಳಕ್ಕೂ ಬರುತ್ತೆ, ತಕ್ಕ ಮಟ್ಟಿಗೆ ಮಾಡಕ್ಕೂ ಬರುತ್ತೆ. ಬಟ್ ಈಸ್ ಇಟ್ ಪ್ರಾಕ್ಟಿಕಲ್? ಯಾವಾಗ ಅದನ್ನ ನಾವು ಮಾಡಿದೀವಿ, ಯಾವಾಗ ಮಾಡಿಲ್ಲ, ಅದನ್ನ ನಾವು ಒಂದ್ ಸ್ವಲ್ಪ ಆಳವಾಗಿ ಯೋಚನೆ ಮಾಡಿದಾಗ ಅದು ಒಂದೇ ಅಷ್ಟೇ ನಾವು ಅರ್ಥ ಮಾಡ್ಕೊಂಡಿದ್ರೆ ಕರ್ಮಯೋಗ ಅಂತಂದ್ರೆ ಅಷ್ಟೇ ಸಾಕಾಗಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಇವತ್ತು ವಿ ವಿಲ್ ಸ್ಟಾರ್ಟ್ ಲುಕಿಂಗ್ ಅಟ್ ಇಟ್ ಫ್ರಮ್ ಕಪಲ್ ಆಫ್ ಡಿಫ್ರೆಂಟ್ ಆಂಗಲ್ಸ್. ಇದೆಲ್ಲಾನು ಕರೆಕ್ಟು. ಏನು ಫಲಾಪೇಕ್ಷೆ ಇಲ್ಲದೆ ಮಾಡೋದು, ಕೆಲವು ಸಲ ಹೆಂಗಾಗತ್ತೆ ಅಂತಂದ್ರೆ, ಇದನ್ನು ಜನಗಳನ್ನ ಮೀಟ್ ಮಾಡಿದಾಗ ಅವರ ಬಿಹೇವಿಯರ್ ಅಲ್ಲಿ ನೋಡಿ, ಅಥವಾ ಅವ್ರು ಹೆಂಗ್ ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಮೇಲೆ ಹೇಳ್ತಾ ಇದ್ದೀನಿ. ನಾವು ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡುವಾಗ do we put our 100% effort in that? ಫಸ್ಟ್ ಡೆಫಿನೇಷನ್ ಒಬ್ರು ಹೇಳಿದ್ರು, ನಮ್ಮ ಪೂರ್ಣ ಶ್ರದ್ಧೆಯಿಂದ ಮಾಡೋದು ಅಂತನ್ಬಿಟ್ಟು. ದಟ್ ಇಸ್ ಪಾರ್ಟ್ ಆಫ್ ಕರ್ಮಯೋಗ. ಇದಕ್ಕೆ ಸೇರ್ಸೋಣ ಅದನ್ನ. ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡೋದು ಅಂತಂದ್ರೆ ನಮ್ ಕೈಲಾದಷ್ಟು ಇಷ್ಟೇ, ಏನಾದ್ರೆ ಸರಿ, ಇಲ್ಲದೆ ಹೋದ್ರೆ ಇಲ್ಲ ಅಂತ. ಎಷ್ಟೊಂದ್ ಸಲಿ ವಿ ಸೆಟಲ್ ಫಾರ್ ಸಮಥಿಂಗ್ ಫಾರ್ ಲೆಸ್ ದೆನ್ ವಿ ಕ್ಯಾನ್ ಪುಟ್ ದಟ್ ಅವರ್ ಎಫರ್ಟ್ ಟು. ಅಥವಾ ಮೀಡಿಯಾಕ್ರಿಟಿಗೆ ಸೆಟಲ್ ಆಗ್ಬಿಡ್ತೀವಿ ಫಲಾಪೇಕ್ಷೆ ಇಲ್ಲದೆ ಮಾಡೋದು ಅಂತ. ನಾನ್ ಹೇಳ್ತೀನಿ ಫಲಾಪೇಕ್ಷೆ ಇರಲೇಬೇಕು ಅಂತ. ಬಟ್ ಎಲ್ಲಿ ಫಲಾಪೇಕ್ಷೆ ಅಂತಂದ್ರೆ, ನಾವಲ್ಲಿ ಹೊರಗಡೆ ಮಾಡಿದ ರಿಸಲ್ಟ್ಸ್ ಅಲ್ಲಿ ಏನ್ ಬರ್ತಾ ಇದೆ ಅಂತಲ್ಲ, ನಮ್ಮ ಫಲಾಪೇಕ್ಷೆ ನಮ್ಮೊಳಗಡೆನೆ ನಾವೇ. ವಿ ನೀಡ್ ಟು ಟರ್ನ್ ಇನ್ವರ್ಡ್ ಅಂಡ್ ದೆನ್ ಸಿ ದ ರಿಸಲ್ಟ್ಸ್ ದಟ್ ವಿ ಹ್ಯಾವ್. ಈ ಕೆಲಸ ಮಾಡಿದ್ರಿಂದ ವಾಟ್ ಈಸ್ ಹ್ಯಾಪನಿಂಗ್ ಟು ಮೀ, ವಾಟ್ ಆಮ್ ಐ ಬಿಕಮಿಂಗ್? ಈ ಒಂದು ಫಲಾಪೇಕ್ಷೆ ಇಟ್ಕೊಳ್ದೆ ಹೋದ್ರೆ ಖಂಡಿತ ಹೇಳ್ತೀನಿ, ನಾವು ಯಾವುದೇ ಒಂದು ಕೆಲಸ ಮಾಡಿದ್ರು ನಾವು ಖಂಡಿತ 100% ಯಾವಾಗ್ಲೂ ಮಾಡೋದಿಕ್ ಸಾಧ್ಯನೇ ಇಲ್ಲ. ಸೊ ಐ ಆಲ್ವೇಸ್ ಸೇ, ಲುಕ್ ಇನ್ ಟು ಯುವರ್ ಸೆಲ್ಫ್ ಅಂಡ್ ಲುಕ್ ಎಟ್ ದ ರಿಸಲ್ಟ್ಸ್. ವಾಟ್ ಆರ್ ಯು ಬಿಕಮಿಂಗ್ ಆಸ್ ಯು ಡೂ ಎನಿ ಕೆಲಸ ಫಾರ್ ದಟ್ ಮ್ಯಾಟರ್? ಹೊರಗಡೆ ಹೋಗಿ ವಾಲಂಟಿಯರ್ ವರ್ಕು, ಸರ್ವಿಸು ಯಾವುದು ಹೇಳ್ತಾ ಇಲ್ಲ. ಏನಿ ಕೆಲಸ ಮಾಡಿದಾಗ ಈಸ್ ಇಟ್ ಹೆಲ್ಪಿಂಗ್ ಯು ಟು ಬಿಕಮ್ ಎ ಬೆಟರ್ ಪರ್ಸನ್? ಇಲ್ಲ ನಾನು ಡ್ಯೂಟಿ ಅಂತ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಾ? ಡ್ಯೂಟಿ ಅಂತ ಮಾಡೋದು ತುಂಬಾ ಹೈ ಲೆವೆಲ್, ಬಟ್ ನಮ್ಗಷ್ಟು ಸಾಕಾಗಲ್ವಲ್ಲ, ಅದಕ್ಕಿಂತನೂ ಮೀರ್ಬೇಕು ಅಂತ ನಾವಿಲ್ಲಿ ಬಂದಿರೋದು. ಸೊ ವೆನ್ ದಾಟ್ ಹ್ಯಾಪನ್ಸ್, ಡ್ಯೂಟಿಯಿಂದ ಮಾಡಿದ್ರೆ ಸಾಕಾಗಲ್ಲ, ಮತ್ತಿನ್ನೇನಿಂದ ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೋಬೇಕು. ಸೊ ಎಕ್ಸ್ಪೆಕ್ಟ್ ದ ರಿಸಲ್ಟ್ಸ್. ಇದನ್ನ ನಾನು ಕೃಷ್ಣನಿಂದ ಬೇರೆ ತರ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ. ಅಲ್ಲಿ ಅವ್ರ ಕೃಷ್ಣ ಹೇಳಿರೋದು, ಹೊರಗಡೆ ಏನಾಗತ್ತೋ ಬಿಡುತ್ತೋ ನೀನ್ ಅದನ್ನ ಬಿಡು, ನಿನ್ನ ಏನು ಧರ್ಮ, ನಿನ್ನ ಎಫರ್ಟ್ ಹಾಕೋದು, ಅಲ್ಲಿ ಏನಾಗತ್ತೋ ಬಿಟ್ಬಿಡು ಅನ್ನೋದಕ್ಕಾಗಿ ಹೇಳಿರೋದು. ಅಲ್ಲೂ ಯಾವ ಸ್ಟೇಜ್ ಅಲ್ಲಿ, ಯಾವ ಲೆವೆಲ್ ಅಲ್ಲಿ ಬಿಟ್ಬಿಡು ಅಂತ ಹೇಳಿದಾನೆ ಅನ್ನೋದನ್ನು ನಮ್ಗೆ ತಿಳ್ಕೊಂಡಿರ್ಬೇಕು. ನಾವ್ ಯಾವುದೋ ಒಂದು ಉದಾಹರಣೆ ಕೊಡ್ತೀನಿ. ಯಾವುದೋ ಒಂದು ಸಂಕಲ್ಪ ಮಾಡ್ಕೊಂಡು ಏನೋ ಒಂದು ಮಾಡ್ತೀವಿ. ಏನು, ನಾನು 1,000 ಜಪ ಮಾಡ್ತೀನಿ ಅಂತ ಅನ್ಕೊಂಡು ಒಂದು ಸಂಕಲ್ಪ ಮಾಡ್ತೀನಿ. ಇಟ್ಸ್ ಅ ಕರ್ಮ. ಕರ್ಮ ಯೋಗ ಹೆಂಗೆ?
ನಾನು ಮಾಡೋದಂತೂ ಮಾಡ್ತೀನಿ, ಅದಾಗತ್ತೋ ಇಲ್ವೋ ರಿಸಲ್ಟ್ಸ್ ನನಗೆ ಗೊತ್ತಿಲ್ಲ, ನಾನು ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಅಷ್ಟ್ರ ಒಳಗಡೆ ಇನ್ಯಾರೋ ಮನೆಗೆ ಬಂದ್ರು, ಅದರಿಂದ ಆಗ್ಲಿಲ್ಲ. ಹೀಗೆ ಇಷ್ಟೊಂದು ಆನ್ಸರ್ಸ್ ಕೊಡ್ತೀವಿ. ನಾವು ಪ್ರಯತ್ನದಲ್ಲೇನೆ ನಮ್ಗೆ ಸಾಕಾಗತ್ತೆ. ಯಾಕೆಂದ್ರೆ ಈ ಶ್ಲೋಕನ ಸಂಪೂರ್ಣವಾಗಿ ಎಲ್ಲಾ ಆಂಗಲ್ ಇಂದನೂ ಅರ್ಥ ಮಾಡ್ಕೊಳ್ದೆ ಇದ್ದಾಗ, ಅದ್ ನೀನ್ ಪ್ರಯತ್ನ ಮಾತ್ರ ಮಾಡು, ಇದ್ ಬಿಟ್ಬಿಡು ಅಂತ ಖಂಡಿತ ಕೃಷ್ಣ ಹೇಳಿಲ್ಲ. ಅಲ್ಲಿ ಯಾಕೆ ಆಗ್ಲಿಲ್ಲ ಅನ್ನೋದನ್ನ ತಿಳ್ಕೊಂಡು ಅದನ್ನ ಮರುಪ್ರಯತ್ನ ಮಾಡು. ಇಲ್ದೆ ಹೋದ್ರೆ ಇದನ್ನ ಲಿಟ್ರಲ್ ಆಗಿ ತಗೊಂಡಾಗ ಒಂದು ಸ್ಟೂಡೆಂಟು, ಒಂದ್ ವಿದ್ಯಾರ್ಥಿ ಓದ್ತಾ ಇದ್ದಾಗ ಫೇಲ್ ಆದ್ರೆ ನಾನು ಎಷ್ಟೊಂದು ಟ್ರೈ ಮಾಡಿದೆ, ಆಗ್ಲಿಲ್ಲ, ಏನು ಮಾಡಕ್ಕಾಗಲ್ಲ ಅಂತ ಮಾಡಕ್ಕಾಗತ್ತಾ? ಅಲ್ಲಿಗೆ ನಮ್ಗೆ ಗೊತ್ತು, ಅಲ್ಲಿಗೆ ನಾವು ಅದನ್ನ ಇದೇ ಶ್ಲೋಕ ಅದನ್ನ ಅನ್ವಯಿಸೋದಿಲ್ಲ ಅಲ್ಲಿಗೆ. ಬಟ್ ಬೇರೆದಕ್ಕೆಲ್ಲ ಯಾಕೆ ಹಿಂಗೆ ಆಗತ್ತೆ ಅನ್ನೋದನ್ನ. ಸೊ ದ ಬೆಸ್ಟ್ ಥಿಂಗ್ ಈಸ್ ರಿಸಲ್ಟ್ಸ್ ಏನಾಗ್ತಾ ಇದೆ ಅಂತ ನೋಡಿ, ಬಟ್ ಹೊರಗಡೆ ಅಲ್ಲ, ನಮ್ಮೊಳಗಡೆನೆ ನಾವು ವಾಟ್ ಆರ್ ವಿ ಬಿಕಮಿಂಗ್? ಆರ್ ವಿ ಬಿಕಮಿಂಗ್ ಮೋರ್ ಕೈಂಡ್? ಆರ್ ವಿ ಬಿಕಮಿಂಗ್ ಮೋರ್ ಕಂಪ್ಯಾಷನೇಟ್? ಆರ್ ವಿ ಬಿಕಮಿಂಗ್ ಮೋರ್ ಲವಿಂಗ್? ಆರ್ ವಿ ಬಿಕಮಿಂಗ್ ಮೋರ್ ಅಂಡರ್ಸ್ಟ್ಯಾಂಡಿಂಗ್? ಈ ಒಂದು ವಿಶಾಲ ದೃಷ್ಟಿ, ದಿಸ್ ಕಾನ್ಸೆಪ್ಟ್ ಅನ್ನ ನಾವು ಇಟ್ಕೊಂಡಾಗ ಯಾವುದೇ ಒಂದು ಕೆಲಸ ಮಾಡಿದ್ರು ಅದನ್ನ ಕರ್ಮಯೋಗದ ಲೆವೆಲ್ಗೆ ತಗೊಂಡು ಹೋಗ್ಬಹುದು ಅಂತ. ಒಂದು ಸಾಮಾನ್ಯವಾಗಿ ಒಂದು ಅಡುಗೆ ಮಾಡುವಾಗ್ಲೇನೆ, ಹೌದು ದಟ್ಸ್ ಮೈ ಡ್ಯೂಟಿ. ಇವಾಗ ತುಂಬಾ ಜನ ಹೆಂಗಸರಿರೋದ್ರಿಂದ ಹೇಳ್ತಾ ಇದ್ದೀನಿ, ಅಥವಾ ಗಂಡಸರಿದ್ರೆ ಬೇರೆ ಇನ್ನೇನೋ ಒಂದು ಮನೆದೇನೆ ಆಚೆಯಿಂದ ಪ್ರೊವಿಷನ್ಸ್ ತರೋ ಕೆಲ್ಸನೋ, ಅಥವಾ ಇನ್ನೇನೋ ಒಂದು ಯಾವುದೇ ಒಂದು ಕೆಲಸ ಗಂಡಸರಾಗ್ಲಿ ಹೆಂಗಸರಾಗ್ಲಿ ಮಾಡ್ತಾ ಇದ್ದಾಗ ನೋಡಿ ಅವಾಗ ಹೆಂಗ್ ಏನಾಗುತ್ತೆ ಅಂತ. ನಾವ್ ಏನೇ ಒಂದು ಕೆಲಸ ಮಾಡ್ತಾ ಇದ್ರು ನಾವು ಈ ದೃಷ್ಟಿಕೋನ ಇಟ್ಕೊಂಡಾಗ, ಫಾರ್ ಎಕ್ಸಾಂಪಲ್ ಅಡುಗೆನೆ ಮಾಡ್ತಾ ಇದ್ರು, ನಂದೇನೋ ದಿಸ್ ಇಸ್ ಮೈ ಡ್ಯೂಟಿ, ನನ್ ಪಾಲಿಗೆ ಬಂದಿರೋದು, ಇದನ್ನ ನಾನು ಮಾಡ್ಕೊಂಡು ಹೋಗ್ಬೇಕು ಅಂತ ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ನಾವು ಮಾಡ್ತೀವಿ. ಇಟ್ ಈಸ್ ಮೈ ಡ್ಯೂಟಿ ಅಂತ. ಅಗೇನ್ ಐ ವಾಂಟ್ ಟು ರೀಟರೇಟ್, ಡ್ಯೂಟಿಯಾಗಿ ಮಾಡೋದು ತುಂಬಾ ಹೈ ಲೆವೆಲ್. ಬಟ್ ನಮ್ಗೆ ಅಷ್ಟು ಸಾಕಾಗಲ್ಲ ಇವಾಲ್ವ್ ಆಗಕ್ಕೆ. ವಿ ನೀಡ್ ಟು ಗೋ ಬಿಯಾಂಡ್ ಡ್ಯೂಟಿ. ವಿ ನೀಡ್ ಟು ಲರ್ನ್ ಟು ಲವ್ ವಾಟ್ ವಿ ಡೂ. ಅದು ಹೆಂಗಾಗುತ್ತೆ? ಹೌ ಕ್ಯಾನ್ ವಿ ಲವ್ ಎವ್ರಿಥಿಂಗ್ ದಟ್ ವಿ ಡೂ? ಅಡುಗೆ ಮಾಡ್ಬೋದು, ಕೆಲಸದವಳು ಬಂದೇ ಇದ್ದಾಗ ಪಾತ್ರೆ ತೊಳೆಯೋದು ಇಷ್ಟಪಟ್ಕೊಂಡು ಮಾಡ್ತೀವಾ? ಅವಳು ಬರ್ದೇ ಇದ್ದಾಗ ಮನೆ ಕ್ಲೀನ್ ಮಾಡೋದು ಇಷ್ಟಪಟ್ಕೊಂಡು ಮಾಡ್ತೀವಾ? ಅದ್ ಹೆಂಗ್ ಸಾಧ್ಯ ಅಂತ ಮರುಪ್ರಶ್ನೆ ಬಂದೇ ಬರುತ್ತೆ. ಅವಾಗ ನೀವು ಕೊಟ್ಟಿರೋ ಡೆಫಿನೇಷನ್ನೇ ತಗೊಂಡು ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಕರ್ಮಯೋಗಕ್ಕೆ ಅಷ್ಟೇ, ನಾನೇನು ಬೇರೆ ಮಾಡ್ತಾ ಇಲ್ಲ. ನಿಮ್ಗೆ ಇದೆಲ್ಲ ಆಗ್ಲೇ ಗೊತ್ತಿದೆ. ಐ ಆಮ್ ಟ್ರೈಂಗ್ ಟು ಕನೆಕ್ಟ್ ದ ಡಾಟ್ಸ್ ಅಂಡ್ ಸಿ ಹೌ ವಿತ್ ದಿಸ್ ಯು ಕ್ಯಾನ್ ಕನ್ವರ್ಟ್ ಎನಿ ಆಕ್ಷನ್ ಇನ್ ಟು ಕರ್ಮಯೋಗ. ಅವ್ರು ಲಲಿತಾ ಹೇಳಿದ್ರು, ಆಫರ್ ಇಟ್ ಟು ಗಾಡ್, ವಾಟ್ ಎವರ್ ಆಕ್ಷನ್ ಆಫರ್ ಇಟ್ ಟು ದ ಲಾರ್ಡ್. ನಾವೇನಾದ್ರೂ ದೇವ್ರು ಕೊಡುವಾಗ ಬೇಜಾರ್ ಪಟ್ಕೊಂಡು ಕೊಡ್ತೀವಾ? ಖಂಡಿತ ಇಲ್ಲ ಅಲ್ವಾ? ಎಷ್ಟು ಖುಷಿಯಿಂದ ಏನಿರತ್ತೋ, ನೀನು ಫಲಂ ಪುಷ್ಪಂ ತೋಯಂ ಹೇಳ್ತಾನಲ್ಲ ಗೀತೆನಲ್ಲೇನೆಲ್ಲ, ನಾವ್ ಏನ್ ಕೊಟ್ರು ಎಷ್ಟು ಭಕ್ತಿಯಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ ಕೊಡ್ತೀವಲ್ಲ. ಅದೇ ತರ ಈ ಕೆಲ್ಸನು, ಪಾತ್ರೆ ತೊಳೆಯೋದೇ ಇರಬಹುದು, ಅದೇ ಒಂದು ಮನೋಭಾವದಿಂದ ಮಾಡೋದೇ ಆಗ ಎನಿ ಕರ್ಮ ಬಿಕಮ್ಸ್ ಕರ್ಮಯೋಗ. ಅದಕ್ಕೆ ಇನ್ನ ಬ್ರಾಡ್ ಆಗಿ ಹೇಳ್ಬೇಕಾದ್ರೆ ಆ ಡೆಫಿನೇಷನ್ ತಗೊಂಡು ಇನ್ನು ತುಂಬಾ ಸಿಂಪಲ್ ಆಗಿ, ಕರ್ಮಯೋಗ ಅಂದ್ರೆ 2 3 ವರ್ಡ್ ಇದೆ. ಆಕ್ಷನ್, ಆಟಿಟ್ಯೂಡ್, ಪ್ರಾಪರ್ ಆಕ್ಷನ್ ಅಂಡ್ ಪ್ರಾಪರ್ ಆಟಿಟ್ಯೂಡ್ ಈಸ್ ಕರ್ಮಯೋಗ. What is the attitude? Offer everything to God. That is the proper action. Proper attitude ಏನು? ಇದನ್ನ ಪ್ರಾಪರ್ ಆಟಿಟ್ಯೂಡ್ ಅನ್ನ ತಕ್ಷಣ ಹೇಳಕ್ಕಿಂತ ಮುಂಚೆ ನಾನು ಒಂದು ಅಟ್ಲೀಸ್ಟ್ ಒಂದು 16-17 ವರ್ಷದ ಹಿಂದೆ ಆಗಿದ್ದ ಯೋಗಕ್ಷೇಮದ ಒಂದು ಸಂದರ್ಭದನ್ನ ಹೇಳ್ತೀನಿ. ಅವಾಗ ಇನ್ನು ಸುಧಾ ಕೂಡ ಯೋಗಕ್ಷೇಮದ ಪರಿಚಯ ಇನ್ನು ಆಗಿರ್ಲಿಲ್ಲ.
ವೆರಿ ಫಸ್ಟ್ ಟೈಮ್ ಅವಾಗ ಫಸ್ಟ್ ಕಪಲ್ ಆಫ್ ಇಯರ್ಸ್ ನಾವು ಓಲ್ಡ್ ಏಜ್ ಹೋಮ್ಗಳಿಗೆ ಹೋಗಿ ಅವ್ರಿಗೆ ಅಲ್ಲಿ ರೆಗ್ಯುಲರ್ ಆಗಿ ಸಪೋರ್ಟ್ ಗ್ರೂಪ್ ಮೀಟಿಂಗ್ಸ್ ಮಾಡಿಸಿ, ಯೋಗ ಮಾಡಿಸಿ, ಎಕ್ಸಸೈಸ್ ಮಾಡಿಸಿ ಅವ್ರಿಗೆ ಎಮೋಷನಲ್ ಸಪೋರ್ಟ್ ಕೊಡ್ತಾ ಇದ್ವಿ. ಹೀಗೆ ಆಗಿದ್ದಾಗ ಒಂದು ಆಶ್ರಯ ಅನ್ನೋ ಒಂದು ವೃದ್ಧಾಶ್ರಮ, ಅಲ್ಲಿ ಬಂದಿರೋ ಇಷ್ಟೊಂದು ಎಲ್ಲ ಇದ್ದಿದ್ದವರು ಹೆಂಗಸರು, ಒಬ್ರು ಇಬ್ರು ಗಂಡಸರು ಕೂಡ ಇದ್ರು. ಅಲ್ಲಿ ಮಾಡ್ತಾ ಇದ್ದ ಅಡಿಗೆ ಯಾರಿಗೂ ಸರಿಗೆ ಹೋಗ್ತಾ ಇರ್ಲಿಲ್ಲ. ಒಬ್ರು ಯಾರಿಗೂ ಅಂತ ಹೇಳಕ್ಕಾಗಲ್ಲ, ಫಾರ್ ಮೋಸ್ಟ್ ಆಫ್ ದೆಮ್. ಕೆಲವರು ಮಾತ್ರ ಪರವಾಗಿಲ್ಲ, ನಮ್ಗೇನು ತೊಂದರೆ ಇಲ್ಲ, ನಾವು ಏನ್ ಕೊಟ್ರು ತಿಂತೀವಿ, ಎಲ್ಲ ಸರಿ ಹೋಗತ್ತೆ ಅಂತಿದ್ರು. ಇಲ್ಲ ಒಬ್ರಿಗೆ ಅನ್ನ ಮೆತ್ತಗೆ, ಇನ್ನೊಬ್ರಿಗೆ ಉದುರು, ಇಲ್ಲ ಖಾರ ಜಾಸ್ತಿ, ಇಲ್ಲ ಖಾರ ಕಡಿಮೆ, ಉಪ್ಪು ಕಡಿಮೆ, ಉಪ್ಪಿನಕಾಯಿ ಇಲ್ಲ. ಪ್ರತಿ ದಿನಾನು ಒಂದಲ್ಲ ಒಂದು ಕಂಪ್ಲೇಂಟ್ಸ್ ಇದ್ದೇ ಇರ್ತಿತ್ತಂತೆ. ಸೊ ನಮ್ ಫಸ್ಟ್ ಸಪೋರ್ಟ್ ಗ್ರೂಪ್ ಮೀಟಿಂಗ್ ಅಲ್ಲಿ ನಡೆಸ್ತಾ ಇದ್ದ ವೃದ್ಧಾಶ್ರಮ ನಡೆಸ್ತಾ ಇದ್ದ ರಾಣಿ ಅನ್ನೋರು, ಇವಾಗ್ಲೂ ಇದೆ, ಲಲಿತಾ ಕಂದಸ್ವಾಮಿ ಅವರೆಲ್ಲ, ಶೀಸ್ ಗಾನ್ ಟು ಆಶ್ರಯ ನೌ, ಇಟ್ಸ್ ಇನ್ ಅ ನ್ಯೂ ಬಿಲ್ಡಿಂಗ್. ಬಟ್ ವೆನ್ ದೇ ವರ್ ಇನ್ ರಾಜಾಜಿನಗರ್, ತುಂಬಾ ಹಿಂದೆ, 16-17 ವರ್ಷದ ಹಿಂದೆನೆ ಇದು ಆಗಿದ್ದ ಸಂದರ್ಭ. ವೆರಿ ಫಸ್ಟ್ ಮೀಟಿಂಗ್ ಅಲ್ಲಿ, ಸಪೋರ್ಟ್ ಗ್ರೂಪ್ ಮೀಟಿಂಗ್ ಅಲ್ಲಿ ಏನ್ ಹೇಳಿದ್ರು, ಇದು ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ನಾವ್ ಏನ್ ತರ ಅಡ್ಗೆ ಮಾಡಿದ್ರು ಯಾರು ಒಪ್ತಾ ಇಲ್ಲ, ಏನ್ ಮಾಡ್ಬೇಕು. ಎಷ್ಟು ಸುಲಭದ ಸೊಲ್ಯೂಷನ್ ಕೊಟ್ಟಿತ್ತು ಅಂತಂದ್ರೆ, ಬಟ್ ಅದನ್ನ ಅವ್ರು ಪರಿಪಾಲಿಸಿದ್ರು, ಅದು ಮುಖ್ಯ. ಸೊಲ್ಯೂಷನ್ ನಾವು ಕೊಡಬಹುದು, ಅದನ್ನ ಅಳವಡಿಸ್ಕೋಬೇಕಲ್ಲ, ಅದು ಮುಖ್ಯ. ಅದನ್ನ ಅಳವಡಿಸ್ಕೊಂಡು ಅವತ್ತಿನಿಂದ ಒಂದು ತೃಣ ಕಂಪ್ಲೇಂಟ್ ಇರ್ತಾ ಇರ್ಲಿಲ್ಲ. ಏನು, ಆಲ್ ಐ ಸೆಡ್ ವಾಸ್, ನೀವೇನು ಅಡುಗೆ ಮಾಡ್ತೀರೋ ಎಲ್ಲಾರ್ಗೂ ಗೊತ್ತಾಗೋ ಹಂಗೆ, ಹಿಂದೆ ಎಲ್ಲ ಎಲ್ಲಾರ್ಗೂ ಗೊತ್ತಾಗೋ ಹಂಗೆ ದೇವರ ಮುಂದೆ ಇಟ್ಬಿಟ್ಟು ಅದನ್ನ ನೈವೇದ್ಯ ಮಾಡಿ ಒಂದ್ ಮಂಗಳಾರತಿ ಮಾಡಿ ಈಗ ಪ್ರಸಾದ ಅಂತ ಬಡಿಸಿ ಅಂತ ಹೇಳಿದ ಅಷ್ಟೇ. ಆಲ್ it was to give an intellectual solution and it clicked. ಯಾಕೆಂದ್ರೆ ಅಲ್ಲಿ ಎಲ್ಲಾರ್ಗೂ ಅಯ್ಯೋ ಪ್ರಸಾದ, ನಾವೆಲ್ಲಾಗುತ್ತೆ ಪರವಾಗಿಲ್ಲ, ಒಂಚೂರು ಉದ್ರ ಆದ್ರೆ ಕಿವುಚ್ಕೊಳ್ಳೋಣ, ಉಪ್ಪು ಜಾಸ್ತಿ ಆದ್ರೆ ಒಂದು ನೆಕ್ಸ್ಟ್ ಟೈಮ್ ಇಂದ ಒಂಚೂರು ಕಡಿಮೆ ಮಾಡಿ ಅಂತ ಕೇಳ್ಕೊಳ್ಳೋಣ. ಪೂರ್ಣ ಬದಲಾವಣೆ ಆಗೋಯ್ತು. ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ದಿಸ್ ಇಸ್ ದ ಪ್ರಾಪರ್ ಆಟಿಟ್ಯೂಡ್, ಪ್ರಾಪರ್ ಆಕ್ಷನ್ ಗೊತ್ತಾಯ್ತು. ವಿ ಆಫರ್ ಎವ್ರಿಥಿಂಗ್ ಟು ಗಾಡ್, ಅದು ಈಶ್ವರ ಅರ್ಪಣ ಬುದ್ಧಿ. ವಾಟ್ ಈಸ್ ದ ಪ್ರಾಪರ್ ಆಟಿಟ್ಯೂಡ್? ಏನ್ ರಿಸಲ್ಟ್ಸ್ ಬಂದ್ರೂ ಈಶ್ವರ ಪ್ರಸಾದ ಬುದ್ಧಿಯಿಂದ ತಗೊಳ್ಳಿ, ಆಗ ದಿಸ್ ಇಸ್ ಕರ್ಮಯೋಗ. 3 ವರ್ಡ್, ಒಂದೇ ವರ್ಡ್ ರಿಪೀಟ್ ಆಗತ್ತೆ ಅಷ್ಟೇ. ಆಕ್ಷನ್, ಆಟಿಟ್ಯೂಡ್, ಪ್ರಾಪರ್ ಇಸ್ ದ ರೈಟ್ ಒನ್. ಪ್ರಾಪರ್ ಆಕ್ಷನ್, ಪ್ರಾಪರ್ ಆಟಿಟ್ಯೂಡ್, ಇದನ್ನ ನಾವು ಮಾಡ್ತಾ ಬಂದ್ರೆ ವಿ ಕ್ಯಾನ್ ಆಕ್ಚುಲಿ ಇವಾಲ್ವ್. ಎವ್ರಿ ಮೂಮೆಂಟ್ ವಿ ಕ್ಯಾನ್ ಇವಾಲ್ವ್. ಬಟ್ ಯು ವಿಲ್ ಸಿ ಎಷ್ಟು ಕಷ್ಟ ಅಂತ. ಕಷ್ಟ ಯಾಕೆ ಅಂದ್ರೆ, ನಮ್ಗೊಂದು ಅಭ್ಯಾಸ ಆಗ್ಬಿಟ್ಟಿದೆ. ವಿ ಆರ್ ಹ್ಯಾಬಿಚುಯೇಟೆಡ್ ಟು ಡೂ ಸರ್ಟನ್ ಥಿಂಗ್ಸ್ ಇನ್ ಎ ಸರ್ಟನ್ ವೇ. ಇದನ್ನ ಒಂದು ಮಾಡುವಾಗ ಇನ್ನೊಂದು ಟೈಮ್ ವೇಸ್ಟ್ ಆಗಬಾರ್ದು, ಅಥವಾ ಅದೇ ಟೈಮಲ್ಲಿ ಇನ್ನೊಬ್ರು ಸಿಗ್ತಾರೆ ಅಂತ ಫೋನಲ್ಲಿ ಮಾತಾಡಿ ಇನ್ನೊಂದಾಗತ್ತೆ. ನಾನು ಯಾವುದನ್ನು ಸರಿ ತಪ್ಪು ಅಂತ ಹೇಳ್ತಾ ಇಲ್ಲ, ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಯಾತಕ್ಕೆ ಕಷ್ಟ ಅನ್ನೋದಕ್ಕೆ. ಆ ಹ್ಯಾಬಿಚುವಲ್ ಆಗಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದಾಗ ದೆನ್ ಇಟ್ ಇಸ್ ಸೋ ಟಫ್. ಹ್ಯಾಬಿಚುವಲ್ ಆಗಿ ಆಮೇಲೆ ಅಯ್ಯೋ ಇದಕ್ಕೆ ಇನ್ನೇನೋ ಆಯ್ತು, ಇದು ಸರಿಯಾಗೇ ಆಗ್ಲಿಲ್ಲ, ಬ್ಲೆಂಡ್ ಆಗಿರೋದು ಸರಿಯಾಗೇ ಆಗಿಲ್ಲ, ಆಗ್ಲೇ ಮಾಡ್ಬಿಟ್ಟೆ ಅಂತ ಆಮೇಲೆ ಬೇಜಾರ್ ಪಟ್ಕೋತೀವಿ. ಈ ಹ್ಯಾಬಿಚುವಲ್ ಆಕ್ಷನ್ ಇಂದ ಆಚೆ ಬಂದು ಎನಿಥಿಂಗ್ ದಟ್ ವಿ ಡೂ ಒಂದು ಕಾನ್ಶಿಯಸ್ ಆಗಿ ಪ್ರಜ್ಞಾಪೂರ್ವಕವಾಗಿ ಮಾಡ್ತು ಅಂದ್ರೆ ದಟ್ ಈಸ್ ಆಲ್ಸೋ ಕರ್ಮಯೋಗ. ಇದು ಆಧ್ಯಾತ್ಮಿಕ ದೃಷ್ಟಿಯಿಂದ ಹೇಳಿದ್ರೆ, ವೈಜ್ಞಾನಿಕ ದೃಷ್ಟಿಯಿಂದ ದಟ್ ಈಸ್ ವಾಟ್ ಇಟ್ ಈಸ್. ಎನಿ ಆಕ್ಷನ್ ದಟ್ ಯು ಡೂ ಇಟ್ ಇನ್ ಎ ಕಾನ್ಶಿಯಸ್ ಮ್ಯಾನರ್ ವಿತ್ ಫುಲ್ ಅವೇರ್ನೆಸ್, ಮೈಂಡ್ಫುಲಿ. It can come closer to karma yoga depending on the intent. ಯಾತಕ್ಕೆ ನಮ್ಗೆ ಎಲ್ಲದಕ್ಕೂ ನಮ್ಮದ್ರಲ್ಲಿ ಫಲಶ್ರುತಿ ಹೇಳ್ತೀವಲ್ಲ,
ಕರ್ಮಯೋಗಕ್ಕೂ ಏನು ಫಲಶ್ರುತಿ ಅನ್ನೋದು ನಮ್ಗೆ ತಿಳ್ಕೊಂಡಾಗ ಆ ಫಲಶ್ರುತಿನಲ್ಲಿ ದೇರ್ ಇಸ್ ಡಿಫರೆನ್ಸ್ ಬಿಟ್ವೀನ್ ಸೈಂಟಿಫಿಕ್ ಆಂಗಲ್ ಅಂಡ್ ಫಿಲಸಾಫಿಕಲ್ ಆಂಗಲ್ ಅಷ್ಟೇ, ಬೇರೆದೆಲ್ಲ ಸೇಮ್. ಇದನ್ನ ಮಕ್ಕಳಿಗೆ ನಾವ್ ಏನ್ ಹೇಳ್ಕೊಡ್ಬೇಕು ಅಂತಂದ್ರೆ ಇನ್ನೇನು ಇಲ್ಲ, ಫೋಕಸ್ ಆನ್ ವಾಟ್ ಯು ಆರ್ ಡೂಯಿಂಗ್. ಇಫ್ ಯು ಆರ್ ಈಟಿಂಗ್, ಫೋಕಸ್ ಆನ್ ಈಟಿಂಗ್. ಬೇರೆದ್ ಯೋಚನೆ ಬೇಡ. ಅಫ್ಕೋರ್ಸ್ ನಾವು ಡೈನಿಂಗ್ ಟೇಬಲ್ ಅಲ್ಲೇ ಇಟ್ ಹ್ಯಾಸ್ ಟು ಬಿ ಕಾನ್ವರ್ಸೇಷನ್ ಟೇಬಲ್, ಅದು ಸರಿ. ಬಟ್ ಯಾವಾಗ್ಲೂ ಅದು ಒಳ್ಳೇದನ್ನೇ ಮಾತಾಡಬೇಕು ಅನ್ನೋದು ನಾವೇ ಒಂದನ್ನ ಹಾಕೋಬೇಕು. ದಟ್ ಹ್ಯಾಸ್ ಟು ಬಿಕಮ್ ಅವರ್ ವ್ಯಾಲ್ಯೂ. ಊಟ ಮಾಡುವಾಗ ಯಾವ ರೀತಿ ನಮ್ಮ ಮನಸ್ಸಿಟ್ಕೋಬೇಕು ಅಂತನ್ಬಿಟ್ಟು. ಸೊ ಎನಿ ಚೈಲ್ಡ್ ಆರ್ ಟೀನೇಜರ್, ಹೂ ಎವರ್ ಇಟ್ ಈಸ್, ಅಥವಾ ನಮ್ಗೇನೆ ಇದು ತಕ್ಷಣ ಪ್ರಾಪರ್ ಆಕ್ಷನ್, ಪ್ರಾಪರ್ ಆಟಿಟ್ಯೂಡ್ ಬರ್ದೇ ಹೋದ್ರು, ದಿಸ್ ಇಸ್ ದ ಪವರ್ ಆಫ್ ಸೈನ್ಸ್. ಸೈನ್ಸ್ ಅಲ್ಲಿ ಬೇಕಾದಷ್ಟು ಟೂಲ್ಸ್ ಇದೆ. ಇದನ್ನ ಅರ್ಥ ಮಾಡ್ಕೊಂಡು ಮಾಡೋದು ತುಂಬಾ 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 ಸುಲಭ, ಖಂಡಿತ ಕಷ್ಟ ಅಲ್ಲ. ನಾವ್ ಇದನ್ನ ಅರ್ಥ ಮಾಡ್ಕೊಂಡು ಪ್ರಾಪರ್ ಆಕ್ಷನ್, ಪ್ರಾಪರ್ ಆಟಿಟ್ಯೂಡ್, ವಿ ಹ್ಯಾವ್ ಟು ಲುಕ್ ಅಟ್ ದ ಥಿಂಗ್ಸ್ ವಾಟ್ ಎವರ್ ವಿ ಡೂಯಿಂಗ್ ಇನ್ ಅ ಡಿಫ್ರೆಂಟ್ ವೇ, ಇದೆಲ್ಲ ಮಾಡೋದಕ್ಕೆ ಕಷ್ಟ ಅನ್ನೋ ತರ ಅನ್ಸುತ್ತೆ. ಬಟ್ ಸೈಂಟಿಫಿಕ್ ಆಗಿ ಡೂ ಎನಿಥಿಂಗ್ ಇನ್ ಎ ಮೈಂಡ್ಫುಲ್ ಮ್ಯಾನರ್, ಎಷ್ಟು ಸುಲಭ ಆಗೋಗುತ್ತೆ. ಒನ್ ಪಾಯಿಂಟೆಡ್ ಆಕ್ಷನ್, ಅದನ್ನೇ ಫಸ್ಟ್ ಅವ್ರು ಹೇಳಿದ್ರು, ಬರೀ ಶ್ರದ್ಧೆಯಿಂದ ಮಾಡೋದು ಅಂತ. ಎಷ್ಟು ಚೆನ್ನಾಗಿ ನಿಮ್ಮಲ್ಲೇನೆ ಈ ಕೊಟ್ಟಿದ್ದ ಎಲ್ಲ ಡೆಫಿನೇಷನ್ನು ಇಟ್ಕೊಂಡು, ಅಂಡ್ ವಿ ಲರ್ನ್ ಸಮಥಿಂಗ್ ಈದರ್ ಮೋರ್ ಆರ್ ಹೌ ದಟ್ ಡೆಫಿನೇಷನ್ ವರ್ಕ್ಸ್ ಅನ್ನೋದನ್ನ, ಆಮೇಲೆ ವೈ ಇಟ್ ವರ್ಕ್ಸ್ ಅನ್ನೋದನ್ನ ಆಧ್ಯಾತ್ಮಿಕ ಆಂಗಲ್ ಅಲ್ಲಿ ನೋಡಿದಾಗ ಅದು ಕರ್ಮಯೋಗ ಆಗತ್ತೆ. ಇಲ್ಲಿ ಸೈಂಟಿಫಿಕ್ ಆಗಿ ನೋಡಿದಾಗ ಮೈಂಡ್ಫುಲ್ ಆಗತ್ತೆ ಅಂತ. ಈಗ ನಾನು ಫಲಶ್ರುತಿಗೆ ಬಂದು ಆಮೇಲೆ ಇಲ್ಲಿ ನಿಲ್ಲಿಸ್ತೀನಿ, ದೆನ್ ವಿ ಕ್ಯಾನ್ ಓಪನ್ ಇಟ್ ಅಪ್ ಫಾರ್ ಡಿಸ್ಕಷನ್. ಫಲಶ್ರುತಿ, ನಾವ್ ಯಾವುದೇ ಒಂದು ಸಹಸ್ರನಾಮ ಆಗ್ಲಿ, ಎಷ್ಟೋ ತರ ಓದ್ಲಿ, ಏನೇ ಓದಿ ಫಲಶ್ರುತಿ ಎಲ್ಲ ಸಿಗತ್ತೆ ಅನ್ನೋದು ಇರತ್ತಲ್ಲ. ಇಲ್ಲಿ ಕರ್ಮಯೋಗದಿಂದ ಏನು ಫಲಶ್ರುತಿ? ಆಧ್ಯಾತ್ಮಿಕ ಆಂಗಲ್ ಅಲ್ಲಿ ಇಫ್ ಯು ಲುಕ್ ಎಟ್ ಇನ್ ಅ ವೆರಿ ಟೆಕ್ನಿಕಲ್ ವೇ, ಕರ್ಮಯೋಗದಿಂದ ಏನಾಗತ್ತೆ ಅಂತ ಹೇಳ್ತಾರೆ ಅಂದ್ರೆ ಶಂಕರಾಚಾರ್ಯರು, ಚಿತ್ತಶುದ್ಧಿ. our life becomes more meaningful and purposeful. Yes, that is true. But ನಾವು ಇದು ನಮ್ಮ ಅನುಭವದಿಂದ ಹೇಳ್ತಾ ಇರೋದು. We also have to go in a technical manner, just like we go in a scientific manner. ಇಲ್ಲಿ ಆಧ್ಯಾತ್ಮಿಕದಲ್ಲೂ ಸ್ಕ್ರಿಪ್ಚರ್ಸ್ ಏನ್ ಹೇಳಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ದಟ್ ಈಸ್ ವಾಟ್ ಐ ಮೀನ್ ಬೈ ಟೆಕ್ನಿಕಲ್. ಟೆಕ್ನಿಕಲಿ ಆಚಾರ್ಯರು, ಶಂಕರಾಚಾರ್ಯರು ಏನ್ ಹೇಳ್ತಾರೆ ಅಂದ್ರೆ, ಕರ್ಮಯೋಗದಿಂದ ಚಿತ್ತಶುದ್ಧಿ ಆಗತ್ತೆ. ಇನ್ ಅದರ್ ವರ್ಡ್ಸ್, ನಮ್ಮಲ್ಲೆಲ್ಲರಲ್ಲೂ ನಾವು ಇದನ್ನೇ ಸೈಂಟಿಫಿಕ್ ಆಗಿ ಬಯಸಸ್ ಅಂತ ಹೇಳ್ತೀವಿ. ಬಟ್ ಆಧ್ಯಾತ್ಮಿಕ ಆಂಗಲ್ ಅಲ್ಲಿ ನಮ್ಮಲ್ಲೆಲ್ಲರದ ಚಿತ್ತದಲ್ಲಿ, ಮನಸ್ಸಿನಲ್ಲಿ ಮಲ, ಇಂಪ್ಯೂರಿಟೀಸ್ ಇರತ್ತೆ. ಅದ್ ನಮಗ್ ಗೊತ್ತು, ಅರಿಷಡ್ ವರ್ಗ ಯಾವುದು ಇಂಪ್ಯೂರಿಟೀಸ್ ಅಂತ ಅಂದ್ಬಿಟ್ಟು. ಕರ್ಮಯೋಗೇನ ಮಲಂ ನಿವೃತ್ತಿ. ಕರ್ಮಯೋಗದಿಂದ ಮನಸ್ಸು ಪ್ಯೂರಿಫೈ ಆಗತ್ತೆ. ಇದು ಪ್ಯೂರಿಫೈ ಆದಾಗ ನೀವೆಲ್ಲ ಹೇಳಿದ್ದು ನಮ್ಗೆ ಖುಷಿ ಅನ್ಸತ್ತೆ, ವಿ ಆರ್ ಮೋರ್ ಲವಿಂಗ್, ಇನ್ನೊಬ್ಬರದನ್ನ ಇನ್ನೊಂದು ತಿಳ್ಕೊಳ್ಳಲ್ಲ, ಪಾಸಿಟಿವ್ ಆಗಿರ್ತೀವಿ. ಇದೆಲ್ಲ ಆಗೋದು ಬಿಕಾಸ್ ಆಫ್ ದಿಸ್. ಎಷ್ಟೊಂದ್ಸಲಿ ಆಗಿರಲ್ಲ, ಎಷ್ಟೊಂದ್ಸಲಿ ಮಾಡಿರ್ತೀವಿ, ಅದೇ ಕೆಲಸ ಮಾಡಿರ್ತೀವಿ, ವಿ ಆರ್ ನಾಟ್ ಆಸ್ ಪಾಸಿಟಿವ್. ಯಾಕೆ? ಇಲ್ಲಿ ಏನೋ ಆ ಟೈಮಲ್ಲಿ ನಿಮ್ಗೆ ಅನ್ನಿಸ್ಬೇಕು, ಏನೋ ಒಂದು ಹಂಗಾದ್ರೆ ಸಮಥಿಂಗ್ ನೆಗೆಟಿವ್ ಇನ್ ಮೈ ಮೈಂಡ್, ವಾಟ್ ಈಸ್ ದಟ್ ಅನ್ನೋದನ್ನ ನಾವು ಕಂಡು ಹಿಡ್ಕೋಬೇಕು. ಯಾತಕ್ಕೆ ವಿ ನೀಡ್ ಟು ಗೋ ಟು ದ ರೂಟ್ ಕಾಸ್ ಅಂತಂದ್ರೆ, ವೆದರ್ ಸೈಂಟಿಫಿಕ್ ಆಂಗಲ್ ಅಲ್ಲಾಗ್ಲಿ, ಸ್ಕ್ರಿಪ್ಚರಲ್ ಆಂಗಲ್ ಅಲ್ಲಾಗ್ಲಿ, ಅವಾಗ್ಲೇನೆ ನಮ್ಗೆ ಎಲ್ಲ ಸರಿಯಾಗಿ ಆಗ್ತಾ ಇದ್ದಾಗ ಏನೂ ಬೇಕಾಗಲ್ಲ. ಯಾವಾಗ್ಲೂ ಆಲ್ ದ ಟೈಮ್ ಸರಿಯಾಗಿ ಆಗಲ್ಲ. ದಿಸ್ ಇಸ್ ದ ನೇಚರ್ ಆಫ್ ಮೈಂಡ್. ಹಂಗ ಆದಾಗ ನಮ್ಗೆ ಗೊತ್ತಿದ್ರೆ ಟೆಕ್ನಿಕಲಿ ಆಧ್ಯಾತ್ಮಿಕ ಆಂಗಲ್ ಇಂದ, ಕರ್ಮಯೋಗದಿಂದ ಮಲ ನಿವೃತ್ತಿ ಅಂದ್ರೆ ಬಯಸಸ್ ಅಂದ್ರೆ ನೆಗೆಟಿವಿಟಿ ಇರೋದು ಹೋಗ್ಬೇಕು. ಯಾತಕ್ಕೆ ಈ ಸಲ ಈ ತರ ಕೆಲಸ ಮಾಡಿದ್ರು ಆಗ್ತಾ ಇಲ್ಲ ಅಂತ ನಮ್ಗೆ ಅಲ್ಲಿ ತಕ್ಷಣ ಗೊತ್ತಾಗಿ, ಒನ್ಸ್ ವಿ ಗೋ ಟು ದ ರೂಟ್ ಕಾಸ್, ಇಟ್ ಈಸ್ ಆಸ್ ಈಸಿ ಟು ಚೇಂಜ್ ಲೈಕ್ ದಟ್. ನಮ್ಗೆಲ್ಲಾನು ಕಷ್ಟ ಆಗೋದು ಯಾಕೆ ಅಂತಂದ್ರೆ, ನಮ್ಗೆ ಸೂಪರ್ಫಿಷಿಯಲ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಿರ್ತೀವಿ, ಅಂಡರ್ಸ್ಟ್ಯಾಂಡಿಂಗ್ ಕೂಡ ಅಷ್ಟೇ.
ಅದಕ್ಕೇನೆ ನಾವು ಆಳಕ್ಕೆ ಹೋದಾಗ, ವೆದರ್ ಫ್ರಮ್ ಎ ಸೈಂಟಿಫಿಕ್ ಆಂಗಲ್, ವೆದರ್ ಫ್ರಮ್ ಎನ್ ಆಧ್ಯಾತ್ಮಿಕ್ ಆಂಗಲ್ ಹೋದಾಗ, ವಿ ಗೋ ಟು ದ ರೂಟ್ ಆಫ್ ದಿಸ್, ಅಂಡ್ ದಟ್ ಈಸ್ ವೆನ್ ಇಟ್ ಟ್ರೂಲಿ ಹೆಲ್ಪ್ಸ್ ಅಸ್. ಯಾವಾಗ ಆಗ ಅದಿಲ್ವೋ ಅವಾಗ ಇದು ಹೆಲ್ಪ್ ಆಗತ್ತೆ ಅಂತ. ಸೊ ನೀವು ಹೇಳಿದೆಲ್ಲ ಎರಡು ಆಂಗಲ್ ಇಂದನೂ ಕರೆಕ್ಟು. ಆಧ್ಯಾತ್ಮಿಕ ಆಂಗಲ್ ಇಂದ ನಮ್ಮ ಕರ್ಮಯೋಗದಿಂದ ನಾವೇನೇ ಮಾಡಿದ್ರು ಈಶ್ವರ ಅರ್ಪಣ ಬುದ್ಧಿಯಿಂದ ಈಶ್ವರ ಮಾಡೋದು, ಈಶ್ವರ ಪ್ರಸಾದ ಬುದ್ಧಿಯಿಂದ ಸ್ವೀಕರಿಸಿದಾಗ ರಿಸಲ್ಟ್ಸ್ ಅನ್ನ ಖಂಡಿತ ಚಿತ್ತ ಶುದ್ಧಿ, ಮನಸ್ಸು ಪ್ಯೂರಿಫೈ ಆಗತ್ತೆ, ಅರಿಷಡ್ ವರ್ಗಗಳು ಕಡಿಮೆ ಆಗ್ತಾ ಬರುತ್ತೆ. ಆರ್ ವಿ ಕ್ಯಾನ್ ಟ್ರಾನ್ಸೆಂಡ್ ದಟ್. ಹೋಗಕ್ ಸಾಧ್ಯ ಇಲ್ಲ, ಅರಿಷಡ್ ವರ್ಗ ಎಲ್ಲೂ ಹೋಗಲ್ಲ, ಎಲ್ಲರಲ್ಲೂ ಇರೋ ಅಂಥದ್ದೇ. ಅದನ್ನ ಸರಿಯಾದ ಮಾರ್ಗಕ್ಕೆ ಉಪಯೋಗಿಸ್ತೀವಿ, ಇಲ್ಲ ವಿ ಟ್ರಾನ್ಸೆಂಡ್ ದಟ್. ಇದು ಆಧ್ಯಾತ್ಮಿಕ ದೃಷ್ಟಿಯಿಂದ. ಸೈಂಟಿಫಿಕ್ ದೃಷ್ಟಿಯಿಂದ ನೋಡಿದಾಗ, ವೆನ್ ವಿ ಆರ್ ಮೈಂಡ್ಫುಲ್, ವಾಟ್ ಹ್ಯಾಪನ್ಸ್? ಮೈಂಡ್ಫುಲ್ ಅಂದ್ರೆ ವಿ ಆರ್ ಇನ್ ದ ಪ್ರೆಸೆಂಟ್ ಮೂಮೆಂಟ್ ಅಷ್ಟೇ. ಹಿಂದಿನ ಬಗ್ಗೆ ಆಲೋಚನೆ ಮಾಡಲ್ಲ, ಮುಂದಿನ ಬಗ್ಗೆ ಚಿಂತಿಸಲ್ಲ. ಇವಾಗ ಏನಾಗಬೇಕೋ ಅದನ್ನ ಮಾತ್ರ ಮಾಡ್ತೀವಿ. ಬರೀ ಸೈಂಟಿಫಿಕ್ ಆಗೇನೆ ಫಸ್ಟ್ ಲೆವೆಲ್ ಅಲ್ಲೇ ಇದನ್ನ ಅರ್ಥ ಮಾಡಿಸ್ಬೇಕು ಅಂತಂದ್ರೆ ಅವಾಗ ಏನು, ವಿ ಆರ್ ಫುಲ್ಲಿ ಫೋಕಸ್ಡ್, ವಿ ಆರ್ ಅಂಥ ಕಾನ್ಸಂಟ್ರೇಷನ್ ಇರುತ್ತೆ ನಮ್ಮಲ್ಲಿ. ಬಿಕಾಸ್ ವಿ ಆರ್ ನಾಟ್ ಥಿಂಕಿಂಗ್ ಅಬೌಟ್ ದ ರಿಸಲ್ಟ್ಸ್. ರಿಸಲ್ಟ್ ಅಂದ್ರೆ ಆಮೇಲೆ ಯಾವುದನ್ನು ಯೋಚನೆ ಮಾಡದೆ, ಒನ್ ಪಾಯಿಂಟೆಡ್ನೆಸ್ ಇನ್ ವಾಟ್ ಎವರ್ ವಿ ಆರ್ ಡೂಯಿಂಗ್. ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈಸ್ ಅಲ್ಲಿ ಕಾನ್ಸಂಟ್ರೇಷನ್ ಬರುತ್ತೆ, ಫೋಕಸಿಂಗ್ ಪವರ್ ಬರುತ್ತೆ. ದಟ್ ಈಸ್ ಟು ಸೇ ದ ಲೀಸ್ಟ್. ಈ ಟೈಮಲ್ಲಿ ಮೈಂಡ್ಫುಲ್ನೆಸ್ ಬಗ್ಗೆ ಜಾಸ್ತಿ ಮಾತಾಡಲ್ಲ, ನಿಮ್ಗೆಲ್ಲರಿಗೂ ಇದು ಗೊತ್ತಿದೆ. ಮೈಂಡ್ಫುಲ್ನೆಸ್ ಬಗ್ಗೆ ಹೇಳುವಾಗ ಏನು, ಮೈಂಡ್ಫುಲ್ನೆಸ್ ಅಂದ್ರೆ ಟು ಬಿ ಇನ್ ದ ಪ್ರೆಸೆಂಟ್ ಮೂಮೆಂಟ್, ಟು ಬಿ ಇನ್ ದ ಹಿಯರ್ ಅಂಡ್ ನೌ ಅಂಡ್ ಹಿಯರ್ ಇನ್ ಎ ನಾನ್ ಜಡ್ಜ್ಮೆಂಟಲ್ ವೇ. ಇದನ್ನ ತುಂಬಾ ಸಲ ಇದನ್ನ ಹೆಂಗೆ ಅನ್ನೋದನ್ನ ಅರ್ಥ ಮಾಡಿಸಿದ್ದೀನಿ. ಮತ್ತೆ ಮುಂದೆ ಹೋಗುವಾಗ ಮತ್ತೆ ಇನ್ನೊಂದ್ಸಲಿ ಮಾಡಿಸಬಹುದು. Whether we know it or not, the only thing we have is the present moment and nothing else. No past and no future. ಇದನ್ನ ತುಂಬಾ ಸಲ ನನ್ನಿಂದ ಕೇಳಿದ್ದೀರಾ. ಸೊ ಹಂಗೆ ಆದಾಗ any change has to happen within us, any transformation, anything that is positive, we can be more loving, anything to happen, it can only happen in the present moment. ಸೊ ನಾವು ವೈಜ್ಞಾನಿಕವಾಗಿ ನೋಡಿದಾಗ, ಮೈಂಡ್ಫುಲ್ ಆಗಿ ಮಾಡಿದಾಗ, ವಿ ಫೋಕಸ್ ಬೀಯಿಂಗ್ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಡಿಪ್ರೆಷನ್ ಇಲ್ಲ ಹಿಂದಿನ ಬಗ್ಗೆ, ಆಂಗ್ಸೈಟಿ ಇಲ್ಲ ಮುಂದಿನ ಬಗ್ಗೆ. ಇವಾಗ ಏನ್ ಮಾಡಬೇಕು ಅದನ್ನ ಮಾಡೋದಕ್ಕೆ. ಇದು ಎರಡು ತರ ನೋಡಿದಾಗ್ಲೂ ನೀವೆಲ್ಲ ಕೊಟ್ಟಿದ್ದು ಆನ್ಸರ್ಸ್ ಎಸ್, ಬಟ್ ಐ ಥಿಂಕ್ ವಿ ಹ್ಯಾವ್ ಗಾನ್ ಡೀಪರ್. ಇದರಿಂದ ಇಷ್ಟನ್ನ ನಾವು ಅರ್ಥ ಮಾಡ್ಕೊಂಡಿದೀವಿ. ಇಷ್ಟು ವಿತ್ ದಿಸ್ ಇಂಟ್ರಡಕ್ಷನ್, ದಿಸ್ ಇಸ್ ದ ವೇ ಟು ಇವಾಲ್ವ್. ಡೂ ಎನಿ ಆಕ್ಷನ್ ಇನ್ ಎ ಮೈಂಡ್ಫುಲ್ ವೇ ವಿದೌಟ್ ಕಂಪ್ಲೇನಿಂಗ್ ಅಬೌಟ್ ಇಟ್. ಕಷ್ಟ ಆಯ್ತು ಅಂತ ಹೇಳಿ ಪರವಾಗಿಲ್ಲ, ಕಂಪ್ಲೇನ್ ಅಲ್ಲ. ಇದೇನೋ ಮಾಡಿದಾಗ ಒಂಚೂರು ನೋವು ಬಂತು ಅನ್ನೋದು ಕಂಪ್ಲೇನ್ ಅಲ್ಲ. ಆಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್, ಆಸ್ ಅ ಫ್ಯಾಕ್ಟ್ ಹೇಳ್ಬಹುದು, ಬಟ್ ಡೋಂಟ್ ರಿಯಾಕ್ಟ್ ಟು ದೋಸ್ ಥಿಂಗ್ಸ್. ಏನ್ ಮಾಡಬೇಕು ಅದನ್ನ ಮಾಡೋದು. ಸೊ ಫ್ರಮ್ ಎ ಸೈಂಟಿಫಿಕ್ ಆಂಗಲ್, ವೆನ್ ಎನಿ ಆಕ್ಷನ್ ವಿ ಡೂ ಇನ್ ಎ ಮೈಂಡ್ಫುಲ್ ವೇ, ತಿಳ್ಕೊಂಡ್ವಿ ಹೌ ಪವರ್ಫುಲ್ ಇಟ್ ಈಸ್ ಅಂತ. ಅದನ್ನೇ ಆಧ್ಯಾತ್ಮಿಕ ಆಂಗಲ್ ಇಂದ ಪ್ರಾಪರ್ ಆಕ್ಷನ್, ಪ್ರಾಪರ್ ಆಟಿಟ್ಯೂಡ್, ಈ ದೃಷ್ಟಿಕೋನದಿಂದ ಮಾಡಿದಾಗ ದೆನ್ ಈಶ್ವರ ಅರ್ಪಣ ಬುದ್ಧಿಯಿಂದ ಆಕ್ಷನ್ನು, ಈಶ್ವರ ಪ್ರಸಾದ ಬುದ್ಧಿಯಿಂದ ಆಟಿಟ್ಯೂಡ್, ದಿ ಅದರ್ ವೇ ರೌಂಡ್. ಈಶ್ವರ ಅರ್ಪಣ ಬುದ್ಧಿಯಿಂದ ಆಟಿಟ್ಯೂಡ್, ಆಕ್ಷನ್ ಈಸ್ ಈಶ್ವರ ಪ್ರಸಾದ ಬುದ್ಧಿ, ಒನ್ ಅಂಡ್ ದ ಸೇಮ್. ಇದರಿಂದ ಮಾಡ್ತಾ ಮಾಡ್ತಾ ದಿಸ್ ಇಸ್ ಹೌ ವಿ ಕ್ಯಾನ್ ಕಮ್ ಔಟ್ ಆಫ್ ಸಫರಿಂಗ್. ಮೋಕ್ಷಕ್ಕೆ ಬೇಕಾದಷ್ಟು ಡೆಫಿನೇಷನ್ಸ್ ಇದೆ. ಇವತ್ತು ತಗೊಂಡಿದ್ದ ಡೆಫಿನೇಷನ್ ಹೌ ಟು ಕಮ್ ಔಟ್ ಆಫ್ ಸಫರಿಂಗ್ ಈಸ್ ಮೋಕ್ಷ ಅಂತ ಅಂದ್ಬಿಟ್ಟು. ಹಂಗಾದ್ರೆ ಈ ಕ್ಷಣ ನಾವು ಇಫ್ ಯು ಕಮ್ ಔಟ್ ಆಫ್ ದ ಸಫರಿಂಗ್, ಈ ಕ್ಷಣ ನಮ್ಗೆ ಮುಕ್ತಿ ಸಿಕ್ತು. ಮತ್ತೆ ನಾಳೆ ಇನ್ನೇನೋ ಒಂದು ಬರ್ಬೋದು ಸಫರಿಂಗ್.
ಆವಾಗ ಇದನ್ನ ನೆನಪು ಮಾಡಿಕೊಂಡು ಕಮ್ ಔಟ್ ಆಫ್ ಸಫರಿಂಗ್, ಆವಾಗ ಮುಕ್ತಿ ಸಿಗತ್ತೆ. ಇದನ್ನೇ ನಾವು ವೈಜ್ಞಾನಿಕವಾಗಿ ಇವಾಲ್ವ್ ಆಸ್ ಬೆಟರ್ ಹ್ಯೂಮನ್ ಬೀಯಿಂಗ್ಸ್ ಇಸ್ ನಾಟ್ ಎ ಸ್ಟೇಜ್ ಟು ರೀಚ್, ಬಟ್ ಇಟ್ಸ್ ಆನ್ ಎ ಮೊಮೆಂಟ್ ಬೇಸಿಸ್ ಅಂತ ಹೇಳೋದು. ಇಷ್ಟನ್ನು ಹೇಳಿ ನಿಲ್ಲಿಸ್ತೀನಿ. ದೆನ್ ನಾನು ಅವಾಗ ಹೇಳಿದ್ದೆ ಮಕ್ಕಳಿಗೆ ಹೆಂಗೆ ಮಾಡಿಸೋದು ಅಂತ, ಇನ್ ಅ ಮೈಂಡ್ಫುಲ್ ವೇ ಅನ್ನೋದನ್ನ, ಮಕ್ಕಳಿಗಾಗಿ ದೊಡ್ಡವ್ರಿಗಾಗ್ಲಿ, ದಟ್ ಈಸ್ ದ ಈಸಿಯೆಸ್ಟ್ ಟೂಲ್ ವಿ ಕ್ಯಾನ್ ಯೂಸ್. ಎಷ್ಟು ಚಿಕ್ಕವ್ರಿಗೂ ಅವಾಗ ಮುಂದೆ ಅವ್ರಿಗೆ ಗೊತ್ತಾದಾಗ, ಕರ್ಮಯೋಗ ಅನ್ನೋ ಒಂದು ಪದ ಗೊತ್ತಾದಾಗ, ನೋಡು ಇದನ್ನೇ ನಾನು ನಿನ್ನ ಹತ್ರ ಮಾಡಿಸ್ತಾ ಇದ್ದಿದ್ದು ಅಂತ ಅಂದ್ಬಿಟ್ಟು ಹೇಳ್ಬಹುದು ಕೂಡ. ಆಗ 3 ಕಲ್ಲು ಕುಟ್ಟೋರ ಕಥೆ. ಆಲ್ ವಿ ಹ್ಯಾವ್ ಟು ಡೂ ಈಸ್ ಅದೇ ಕೆಲಸ. 3 ಜನ ಕಲ್ಕುಟ್ಟೋರ್ಗುನು ಒಬ್ಬ ಇನ್ನೇನ್ ಮಾಡ್ತಿರೋದು, ಮಾಡ್ಲೇಬೇಕಲ್ಲ ಅಂತ ಮಾಡ್ತಾನೆ, ಇನ್ನೊಬ್ಬ ಹೊಟ್ಟೆ ಪಾಡ್ಗಕ್ ಮಾಡ್ತಾನೆ, ಇನ್ನೊಬ್ಬ ದೇವಸ್ಥಾನ ಕಟ್ತಾ ಇದ್ದೀನಿ ಅಂತ ಅದೇ ಕೆಲಸ ಮಾಡ್ತಾನೆ. ಏನ್ ಎಕ್ಸ್ಟ್ರಾ ಕೆಲಸ ಮಾಡಬೇಡಿ. ನಾನು ಏನ್ ಕೆಲಸ ಮಾಡಿದ್ರು ಐ ಆಮ್ ಇವಾಲ್ವಿಂಗ್, ನಾನ್ ಮುಕ್ತಿ ಪಡಿತಾ ಇದ್ದೀನಿ ಈ ಕೆಲಸದಿಂದ ಅಂತ ಅನ್ಕೊಂಡ್ಬಿಡಿ 3ನೇ ಕಲ್ಕುಟ್ಟೋರಾಗಿ. ದಟ್ ಈಸ್ ಆಲ್ ಇಟ್ ಈಸ್ to convert any karma into karma yoga without doing one bit of extra work. Thank you. Namaste. ನೋಡಿದ್ರಲ್ಲ ಆತ್ಮೀಯರೇ, ಏನನ್ನಿಸ್ತು? ಎಷ್ಟು ಸರಳವಾಗಿ ಕರ್ಮವನ್ನ ಕರ್ಮಯೋಗವಾಗಿ ಹೇಗೆ ಪರಿವರ್ತಿಸ್ಕೋಬಹುದು ಅನ್ನೋದನ್ನ ನಮ್ಮ ಡಾಕ್ಟರ್ ಉಷಾ ವಸ್ತಾರೆ ಮೇಡಮ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನನಗಂತೂ ಇದರಲ್ಲಿ ಒಂದು ಸೂತ್ರವನ್ನು ಅವರು ಹೇಳಿಕೊಟ್ರಲ್ಲ, ಅದು ಬಹಳನೇ ಹಿಡಿಸ್ತು. ನಿಮಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಏನದು? 3 ಪದವನ್ನು ನೆನ್ಪಿಟ್ಕೊಂಡ್ರೆ ಸಾಕು ಅಂತ ಅವರು ಹೇಳಿದ್ರು. ಪ್ರಾಪರ್, ಆಟಿಟ್ಯೂಡ್ ಮತ್ತು ಆ್ಯಕ್ಷನ್. ಪ್ರಾಪರ್ ಆಟಿಟ್ಯೂಡ್ ಇರಬೇಕು, ಹಾಗೆ ಪ್ರಾಪರ್ ಆ್ಯಕ್ಷನ್ ಇರಬೇಕು ಅಂತ ಹೇಳ್ತಾರೆ. ಇದನ್ನು ನಾವು ನೆನ್ಪಿಟ್ಕೊಂಡ್ರೂ ಸಾಕು, ನಮ್ಮ ಕರ್ಮವನ್ನು ಕರ್ಮಯೋಗವಾಗಿ ಪರಿವರ್ತಿಸ್ಕೋಬಹುದು. ಹಾಗೆ 3 ಜನ ಕಲ್ಲು ಕುಟ್ಟುವವರ ಕಥೆಯನ್ನು ಹೇಳೋದ್ರ ಮೂಲಕ ನಮ್ಮ ದೃಷ್ಟಿಕೋನ ಬದಲಾದರೆ ಹೇಗೆ ಅನೇಕ ವಿಚಾರಗಳಲ್ಲಿ ಬದಲಾವಣೆ ಕಂಡುಬರುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ರು. ಆದ್ಮೇಲೆ ಇವೆರಡನ್ನು ನೆನ್ಪಿಟ್ಕೊಂಡ್ರೂ ಸಾಕು, ನಾವು ಮಾಡುವಂತಹ ಕೆಲಸ ಕರ್ಮಯೋಗವಾಗಿ ಪರಿವರ್ತನೆಯಾಗಿ ನಮ್ಮ ಜೀವನ ವಿಕಸನದ ಹಾದಿಯಲ್ಲಿ ಸಾಗೋದಕ್ಕೆ ಸಾಧ್ಯವಾಗತ್ತೆ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಆವಿಷ್ಕಾರ ಸೂಕ್ತಿಯ ಮೂಲಕ ಮುಕ್ತಾಯ ಮಾಡೋಣ. ಹಿಂದೆ ಏನಾಗಿದ್ದಿರಬಹುದೋ ಎಂದು ಮರುಗದೆ, ಮುಂದೆ ಏನಾಗಬಹುದೋ ಎಂದು ಕೌತುಕ ಪಡದೆ, ಇಂದು ಭರವಸೆಯೊಡನೆ ಜೀವಿಸುವುದೇ ಸೂಕ್ತ. ಥ್ಯಾಂಕ್ ಯು ಒಂದ್ಸಲ ನಮ್ಮ